ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಿನ್ಮ್ಯಾಕ್ಸ್ ಪ್ರೊಸೀಜರ್ದು ಯಾವ ರೀತಿ ಪ್ರಾಬ್ಲಮ್ಸ್ ಕೊಟ್ಟರೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾವು ನೋಡೋಣ. ಸೊ ಆ್ಯಕ್ಚುಲಿ ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಅಂದರೆ ಏನು? ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಅಂತ ಅಂದರೆ ಇವಾಗ ಕೊಟ್ಟಿರೋವಂಥ ಡೇಟಾ ಸೆಟ್ಟು ಯಾವುದೋ ಒಂದು ರೇಂಜಲ್ಲಿ ಲೈ ಆಗ್ತಿರುತ್ತೆ. ಆ ಒಂದು ರೇಂಜ್ನ ನಾವು ನ್ಯೂ ರೇಂಜಿಗೆ ಕನ್ವರ್ಟ್ ಮಾಡ್ತೀವಿ ಅಲ್ವಾ, ಅದನ್ನು ನಾವು ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಇವಾಗ ಕೊಟ್ಟಿರೋಂಥ ಕ್ವೆಶನ್ ನೋಡೋಣ. ಸೊ ಇವಾಗ ಈ ಒಂದು ಕೊಟ್ಟಿರುವಂಥ ಡೇಟಾ ಸೆಟ್ಟು 88 ಇಂದ 94 ರೇಂಜಲ್ಲಿ ಲೈ ಆಗ್ತಿದೆ. ಸೊ ಈ ಒಂದು ಡೇಟಾ ಸೆಟ್ನ ನಾವು 0-1 ರೇಂಜಲ್ಲಿ ಲೈ ಆಗೋ ಥರ ಮಾಡಬೇಕು. ಸೊ ಆ ಕನ್ವರ್ಷನ್ನ ನಾವು ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಅಂತ ನಾವು ಹೇಳ್ತೀವಿ. ಓಕೆನಾ? ಇವಾಗ ರಿಯಲ್ ವರ್ಲ್ಡಲ್ಲಿ ಹೇಳಬೇಕು ಅಂತ ಅಂದರೆ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ, ಇವಾಗ ಏಜ್ ಅಂತ ತಗೊಂಡ್ರೆ ಇವಾಗ ನಮಗೆ ಡೇಟಾ ತುಂಬ ಕಡೆಯಿಂದ ತುಂಬ ಸೋರ್ಸಸ್ಗಳಿಂದ ಬರುತ್ತೆ ಅಂತ ನಮಗೆ ಗೊತ್ತು. ಸೊ ಇವಾಗ ಜನರಲ್ ಆಗಿ ನಾವು ಏಜ್ ಅಂತ ತಗೊಂಡ್ರೆ ಏಜ್ ನ್ಯೂಮರಿಕಲ್ ಫಾರ್ಮಲ್ಲಿ ನಮಗೆ ಗೊತ್ತಿಲ್ಲ ಎಲ್ಲಿಂದ ಎಲ್ಲಿಗೆ ರೇಂಜ್ ಆಗುತ್ತೆ ಅಂತ ಅಲ್ವಾ. ಸೊ 0 to 100 ರೇಂಜ್. ಇವಾಗ ಮಾರ್ಕ್ಸ್ ಅಂತ ತಗೊಂಡ್ರೆ 0 to 100 ರೇಂಜು. ಆಮೇಲೆ ಔಟ್ ಆಫ್ 100 ಕ್ಯಾಲ್ಕುಲೇಟ್ ಮಾಡ್ತೀವಿ, ಒಂದ್ಸತಿ ಔಟ್ ಆಫ್ 80 ಕ್ಯಾಲ್ಕುಲೇಟ್ ಮಾಡ್ತೀವಿ, ಒಂದ್ಸತಿ ಔಟ್ ಆಫ್ 50 ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟರ್ನಲ್ಸ್ ಅಂತ ಅಂದರೆ ಔಟ್ ಆಫ್ 25 ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ. ಸೊ ನಮಗೆ ಪರ್ಟಿಕ್ಯುಲರ್ ರೇಂಜಸ್ ಗೊತ್ತಿರಲ್ಲ. ಆಮೇಲೆ ಇವಾಗ ಸ್ಯಾಲ್ರಿ ಅಂತ ತಗೊಂಡ್ರೆ ಅದು ಲ್ಯಾಕ್ಸ್ ಗಟ್ಟಲೆ ಹೋಗುತ್ತೆ, ಥೌಸಂಡ್ಸ್ ಗಟ್ಟಲೆ ಹೋಗುತ್ತೆ, ಮತ್ತು ಕ್ರೋರ್ಸ್ ಗಟ್ಟಲೆ ಹೋಗುತ್ತೆ. ಸೊ ನೀಟಾಗಿ ಒಂದು ರೇಂಜ್ ಗೊತ್ತಾಗಲ್ಲ. ಇವಾಗ ಮಾಡೆಲಿಗೆ ಏನೂ ಗೊತ್ತಿರಲ್ಲ ಅಲ್ವಾ. ಸೊ ಈ ಥರ ಡೇಟಾ ಸೆಟ್ಸಿಗೆ ಯಾವ್ದ್ಯಾವುದೋ ರೇಂಜು ಡಿಪೆಂಡ್ ಆಗ್ತಿದೆ ಅಂತ ಅಂದರೆ ನಮ್ಮ ML ಮಾಡೆಲ್ಸಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಆ ಕನ್ವರ್ಷನ್ ಮಾಡ್ತೀವಿ ಅಲ್ವಾ. ಸೊ ಆಲ್ಮೋಸ್ಟು ನಾವು 0-1 ರೇಂಜಲ್ಲೇ ನಾವು ಎಲ್ಲ ಡೇಟಾಸ್ನು ಕೂಡ ಕನ್ವರ್ಟ್ ಮಾಡೋದಕ್ಕೆ ನೋಡ್ತೀವಿ. ಸೊ ಈ ಒಂದು ಕನ್ವರ್ಷನ್ನ ನಾವು ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಗೊತ್ತಾಯ್ತಲ್ವಾ ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಏನಕ್ಕೆ ಬೇಕು, ಎಸ್ಪೆಷಲಿ ML ಮಾಡೆಲ್ಸಿಗೆ ಏನಕ್ಕೆ ಬೇಕು ಅಂತ ಅರ್ಥ ಆಯ್ತಲ್ವಾ. ಸೊ ಇವಾಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಇದನ್ನೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಜಸ್ಟ್ ಸಬ್ಜೆಕ್ಟ್ ಕಲಿಯೋದಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಓಕೆ, ಸೊ ಫಸ್ಟು ಅವರು ಕೊಟ್ಟಿರೋಂಥ ಡೇಟಾ ಸೆಟ್ ಬಂದು ಫಸ್ಟು ನೀವೇನೇ ಆಗಲಿ ಏನಂತ ಬರ್ಕೊಳ್ಬೇಕು ಅಂದರೆ ದ ಗಿವನ್ ಡೇಟಾ ಸೆಟ್ ಬಂದು ಏನು ಕೊಟ್ಟಿದ್ದಾರೆ, 88, 90, 92, 94 ಅಲ್ವಾ. ಸೊ ದಿಸ್ ಇಸ್ ಅ ಗಿವನ್ ಡೇಟಾ ಸೆಟ್. ಸೊ ಇವಾಗ ಇಲ್ಲಿ ನಮಗೆ ನಮ್ಮ ಒಂದು ಫಾರ್ಮುಲಾದಲ್ಲಿ ಏನಿದೆ, ಮಿನಿಮಮ್ ವ್ಯಾಲ್ಯೂ ಇದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ, ನ್ಯೂ ಮ್ಯಾಕ್ಸ್, ನ್ಯೂ ಮಿನ್, ಇದೆಲ್ಲ ಏನೇನು ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ಫಸ್ಟು ಮಿನಿಮಮ್ ಅಂತ ಅಂದರೆ ಮಿನಿಮಮ್ ವ್ಯಾಲ್ಯೂ ಅಂದರೆ ಸೊ ನಾನು MIN ಅಂತ ತಗೊಳ್ತೀನಿ. ಓಕೆ, ಸೊ MIN ಅಂತ ಅಂದರೆ ಸೊ ಇದರಲ್ಲಿ ಫಸ್ಟ್ ಮಿನಿಮಮ್ ವ್ಯಾಲ್ಯೂ ಏನಿದೆ 88. ಸೊ ಅದು ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಅಂದರೆ MAX. ಸೊ ಫಾರ್ಮುಲಾದಲ್ಲಿ ನಾವು MAX ಅಂತ ತಗೊಂಡಿದ್ದೀವಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಅಂದರೆ 94. ಓಕೆನಾ? ಸೊ ನೆಕ್ಸ್ಟ್ ನ್ಯೂ ಮ್ಯಾಕ್ಸ್ ಅಂದರೆ ಏನು? ನ್ಯೂ ಮ್ಯಾಕ್ಸ್ ಅಂತ ಅಂದರೆ ನಾವು ಯಾವ ರೇಂಜಿಗೆ ಕನ್ವರ್ಟ್ ಮಾಡೋಕ್ಕೆ ಹೊರಟಿರ್ತೀವಿ ಅಲ್ವಾ, ಆ ರೇಂಜ್, ಅದನ್ನು ನಾವು ನ್ಯೂ ಮ್ಯಾಕ್ಸ್, ನ್ಯೂ ಮಿನ್ ಅಂತ ನಾವು ತಗೊಳ್ತೀವಿ. ಇಲ್ಲಿ ನ್ಯೂ ಮ್ಯಾಕ್ಸ್ ಅಂದರೆ ಏನು? ಸೊ ನಾವು ಒಂದು ರೇಂಜಿಂದ ಇನ್ನೊಂದು ರೇಂಜಿಗೆ ಕನ್ವರ್ಟ್ ಮಾಡ್ತೀವಿ ಅಲ್ವಾ. ಸೊ ಅದರಲ್ಲಿ ಇನ್ನೊಂದು ರೇಂಜ್ ಇರುತ್ತೆ ಅಲ್ವಾ, ಅದರಲ್ಲಿರುವಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂನ ನಾವು ನ್ಯೂ ಮ್ಯಾಕ್ಸ್ ಅಂತ ತಗೊಳ್ತೀವಿ. ನಾವು ಯಾವ ರೇಂಜಿಗೆ ಕನ್ವರ್ಟ್ ಮಾಡಬೇಕು? 0 ಮತ್ತು 1 ಅಲ್ವಾ. ಸೊ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ ಆವಾಗ, ಸೊ ನ್ಯೂ ಮಿನ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ, ನ್ಯೂ ಮ್ಯಾಕ್ಸ್ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಓಕೆ, ಸೊ ಇವಾಗ ಎಲ್ಲ ಡೇಟಾ ನಮಗೆ ಸಿಕ್ಕಿದೆ. ಜಸ್ಟ್ ನಾವು ಫಾರ್ಮುಲಾಗೆ ಅಪ್ಲೈ ಮಾಡ್ಕೋತಾ ಹೋಗಬೇಕು. ಸೊ ನಮ್ಮ ಏನೇನು ಅಂದರೆ ಇಲ್ಲಿರೋಂಥ ಎಲ್ಲ ವ್ಯಾಲ್ಯೂನು ಕೂಡ 0 to 1 ರೇಂಜಲ್ಲಿ ಲೈ ಆಗಬೇಕು ಅಷ್ಟೇ. ಸೊ ಇವಾಗ ನಾವು ಒಂದೊಂದೇ ವ್ಯಾಲ್ಯೂಗೆ ನಾವು ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ನು ಬಂದ್ಬಿಟ್ಟು ಫಾರ್ ದ ಮಾರ್ಕ್ಸ್ 88 ನಾವು ಇವಾಗ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ವಿ ಅಂತ ಅಂದರೆ 88. ಓಕೆನಾ? ವಿ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಒಂದೊಂದು ವ್ಯಾಲ್ಯೂನು ಕೂಡ ವಿ ಆಗ್ತಾ ಹೋಗುತ್ತೆ. ಸೊ ಇವಾಗ 88 ಕ್ಯಾಲ್ಕುಲೇಟ್ ಮಾಡ್ತೀನಾ. ಸೊ ವಿ ವ್ಯಾಲ್ಯೂ ಏನಾಗುತ್ತೆ ಮಿನ್ ಮ್ಯಾಕ್ಸ್. ಸೊ ವಿ ವ್ಯಾಲ್ಯೂ ಏನಾಗುತ್ತೆ 88. ಮಿನಿಮಮ್ ವ್ಯಾಲ್ಯೂ ಎಷ್ಟಪ್ಪ? ಮಿನಿಮಮ್ ವ್ಯಾಲ್ಯೂ 88. ಸೊ ನೆಕ್ಸ್ಟು ಮ್ಯಾಕ್ಸಿಮಮ್ ಮೈನಸ್ ಮ್ಯಾಕ್ಸಿಮಮ್ ಎಷ್ಟು ವ್ಯಾಲ್ಯೂ 94 ಮೈನಸ್ 88 ಇಂಟು ನ್ಯೂ ಮ್ಯಾಕ್ಸಿಮಮ್ ಮೈನಸ್ ನ್ಯೂ ಮಿನಿಮಮ್ ಅಂತ ಅಂದರೆ ನಾನು ಯಾವ ರೇಂಜಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ? ಸೊ 0 to 1 ರೇಂಜ್. ಸೊ ನ್ಯೂ ಮಿನಿಮಮ್ ಬಂದು 0, ನ್ಯೂ ಮ್ಯಾಕ್ಸಿಮಮ್ ಬಂದು 1, ನ್ಯೂ ಮಿನಿಮಮ್ ಬಂದು 0. ಸೊ ಪ್ಲಸ್ ಫಾರ್ಮುಲಾದಲ್ಲಿ ನ್ಯೂ ಮಿನಿಮಮ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಲಸ್ ನ್ಯೂ ಮಿನಿಮಮ್ ಅಂತ ಅಂದರೆ 0. ಸೊ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ ಅದನ್ನು ಬರಿಬೇಕು.
88 minus 88 divided by 94 minus 88, so into, so 1 minus 0 plus 0 ಎಂತ, ಸೊ 0. ಓಕೆನಾ. 88ಗೆ ಸೊ 0 ಮತ್ತು 1ನಲ್ಲಿ ರೇಂಜ್ ಆಗುವಂಥ ವ್ಯಾಲ್ಯೂ ಏನು, 0. ಸೊ ಅದೇ ಥರ ನಾವೇನು ಮಾಡಬೇಕು, ಫಾರ್ ದ ಮಾರ್ಕ್ಸ್ ನೆಕ್ಸ್ಟ್ 90ಗೆ ಕಂಡುಹಿಡಿಬೇಕು. 90ಗೆ ಸೊ ಮಿನ್ ಮ್ಯಾಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನು ಬರುತ್ತೆ, ಸೊ ವಿ ಮೈನಸ್ ಮಿನಿಮಮ್, ವಿ ಅಂದರೆ ಇಲ್ಲಿ ಏನಾಗುತ್ತೆ 90 ಆಗುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಏನು, ಮಿನಿಮಮ್ ವ್ಯಾಲ್ಯೂ ಬಂದುಬಿಟ್ಟು 88. ಸೊ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು 94. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ 94, ಮಿನಿಮಮ್ ವ್ಯಾಲ್ಯೂ 88. ಓಕೆ. ಸೊ ಮೈನಸ್ 88, ಸೊ ಇಂಟು, ಸೊ ನ್ಯೂ ಮ್ಯಾಕ್ಸಿಮಮ್ ನ್ಯೂ ಮಿನಿಮಮ್, ಹೊಸ ಮ್ಯಾಕ್ಸಿಮಮ್ ಏನು 0, ಹೊಸ ಮಿನಿಮಮ್ ಏನು 0 ಪ್ಲಸ್ 0. ಆ್ಯಕ್ಚುಲಿ ಹೊಸ ಮ್ಯಾಕ್ಸಿಮಮ್ ಏನು 1, ಹೊಸ ಮಿನಿಮಮ್ ಏನು 0. ಓಕೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ಏನು ಬರುತ್ತೆ, ಜಸ್ಟ್ ಇಲ್ಲಿ 88 ಜಾಗದಲ್ಲಿ ಚೇಂಜ್ ಮಾಡ್ಕೊಳ್ಳಿ 90 ಅಂತ. ಸೊ ಏನು ಬರುತ್ತೆ 0.33 ಬರುತ್ತೆ. ಸೊ ನೆಕ್ಸ್ಟು ಫಾರ್ ದ ಮಾರ್ಕ್ಸ್ ಯಾವುದು ನೆಕ್ಸ್ಟ್ ವ್ಯಾಲ್ಯೂ 92. ಸೊ 92. ಸೊ ಇದಕ್ಕೆ ನೀವು ಮಿನ್ ಮ್ಯಾಕ್ಸ್ ಕಂಡಿಡ್ದಾಗ ಏನು ಬರುತ್ತೆ, ಸೊ 92, ವಿ ವ್ಯಾಲ್ಯೂ ಏನು 92, ಮಿನಿಮಮ್ ವ್ಯಾಲ್ಯೂ ಏನು 88, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು 94, ಮಿನಿಮಮ್ ವ್ಯಾಲ್ಯೂ 88. ಸೊ ಇಂಟು ನ್ಯೂ ಮ್ಯಾಕ್ಸಿಮಮ್ 1 ಮೈನಸ್ 0 ಪ್ಲಸ್ 0. ಸೊ ಜಸ್ಟ್ ಏನು ಮಾಡ್ಕೋಬೇಕು, 90 ಜಾಗದಲ್ಲಿ 92 ಹಾಕ್ಕೊಳ್ಬೇಕು. ಎಷ್ಟು ಬರುತ್ತೆ ನಮಗೆ 0.66, ರೈಟ್, 0.66. ನೆಕ್ಸ್ಟ್ ನಾವೇನು ಮಾಡಬೇಕು, ಫಾರ್ ದ ಮಾರ್ಕ್ಸ್ 94 ಮಿನ್ ಮ್ಯಾಕ್ಸ್ ಹಾಕಿದಾಗ ಎಷ್ಟು ಬರುತ್ತೆ, ಮಿನ್ ಮ್ಯಾಕ್ಸು, ಸೊ ವಿ ವ್ಯಾಲ್ಯೂ ಏನು 94, ಮಿನಿಮಮ್ ವ್ಯಾಲ್ಯೂ 88. ಸೊ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ 94 ಮೈನಸ್ 88 ಇಂಟು, ಸೊ 1 ಮೈನಸ್ 0 ಪ್ಲಸ್ 0. ಅರ್ಥ ಆಗ್ತಿದೆ ಅಲ್ವಾ. ಸೊ ಇದು ನ್ಯೂ ಮ್ಯಾಕ್ಸಿಮಮ್, ಇದು ನ್ಯೂ ಮಿನಿಮಮ್ ಪ್ಲಸ್ ನ್ಯೂ ಮಿನಿಮಮ್. ಸೊ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ, ಸೊ 94 ಅಂತ ಅಂದರೆ ಸೊ 1 ಬರುತ್ತೆ ನನಗೆ. ಸೊ ಇವಾಗ 88ಗೆ ನ್ಯೂ ಮಿನಿಮಮ್ ವ್ಯಾಲ್ಯೂ ಎಷ್ಟು, ನ್ಯೂ ಮಿನ್ ಮ್ಯಾಕ್ಸ್ ವ್ಯಾಲ್ಯೂ ಎಷ್ಟು 0, 90ಗೆ 0.33, 92ಗೆ 0.66, 94ಗೆ 1. ಸೊ ಇವಾಗ ನಾವು ಕನ್ಕ್ಲೂಷನ್ ಬರಿಬೇಕು. ಏನಂತ, ಇವಾಗ ಎಲ್ಲ ವ್ಯಾಲ್ಯೂಸು 0 to 1 ಲೈ ಆಗ್ತಿದೆಯಾ, ಹೌದು. ಸೊ ಕನ್ಕ್ಲೂಷನ್ ಏನಂತ ಬರೀತೀರಾ, ದಸ್, ಸೊ ಇಲ್ಲಿ ಬರೀರಿ ಏನಂತ, ದಸ್ ಅಬ್ಸರ್ವ್ಡ್ ಮಾರ್ಕ್ಸ್ ಏನು ಕೊಟ್ಟಿದ್ದಾರೆ, ಅಬ್ಸರ್ವ್ಡ್ ಮಾರ್ಕ್ಸ್ ಬಂದುಬಿಟ್ಟು 88, 90, 92, 94 ಆರ್ ಮ್ಯಾಪ್ಡ್ ಟು ದ ನ್ಯೂ ರೇಂಜ್. ಯಾವ ರೇಂಜು, ಸೊ 88 ಜಾಗದಲ್ಲಿ ಏನು 0, 90 ಜಾಗದಲ್ಲಿ 0.33, 92 ಜಾಗದಲ್ಲಿ 0.66, 94 ಜಾಗದಲ್ಲಿ 1. ಸೊ ಇಷ್ಟು ಬರೆದು ನೀವು ಮುಗಿಸ್ಬೇಕು. ಓಕೆ. ಸೊ ಅರ್ಥ ಆಯ್ತಲ್ವಾ ಮಿನ್ ಮ್ಯಾಕ್ಸ್ ಪ್ರೊಸೀಜರ್ ಯಾವ ಥರ ಸಾಲ್ವ್ ಮಾಡೋದು ಕ್ವೆಶನು ಅಂತ. ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಸಣ್ಣ ಡೌಟ್ ಇದ್ದರೂ ಪರವಾಗಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ. ಸೊ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ, ಸೊ ಫಾಲೋ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ಸ್ ಬಂದರೂ ನಾನು ಅಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್.